ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ಯಾರಾದ್ರೂ ತಪ್ಪು ಮಾಡಿರ್ತಾರೋ ಅವ್ರಿಗೆ ಕ್ಲಾಸ್ ಇರುತ್ತೆ, ಯಾರಾದ್ರೂ ಚೆನ್ನಾಗಿ ಆಡಿರ್ತಾರೋ ಅವರಿಗೆ ಒಂದು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇರುತ್ತೆ. ಮತ್ತೆ ಆ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ, ಮುಖ್ಯವಾಗಿ ನಾನಂತೂ ಊಹಿಸಿರ್ಲಿಲ್ಲ ಈ ವ್ಯಕ್ತಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತಂತ. ಯಾಕೆಂದ್ರೆ ನಾವು ಅನ್ಕೊಂಡಿದ್ದೆ ಬೇರೆ, ನಾನು ಅನ್ಕೊಂಡಿದ್ದೆ ಆಕ್ಚುಲಿ ಗೋಲ್ಡ್ ಸುರೇಶ್ ಅವ್ರಿಗೆ ಸಿಗ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಅದಾಗಿಲ್ಲ. ಬೇರೆಯವ್ರು ಸಿಕ್ಕಿದೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ. ಅದು ಯಾರು, ಯಾಕೆ, ಏನಂತ ಎಲ್ಲ ಹೇಳ್ತೀನಿ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದ ಅಪ್ಡೇಟು ಬೇಗನೆ ಸಿಗುತ್ತೆ ನಮ್ಮ ಚಾನಲ್ ಅಲ್ಲಿ. ಇಲ್ಲಿ ಮುಖ್ಯವಾಗಿ ಕಿಚ್ಚನ ಚಪ್ಪಾಳೆ ಏನಕ್ಕೆ ಕೊಡ್ತಾರೆ ಅಂದ್ರೆ, ಯಾರಾದ್ರೂ ಟಾಸ್ಕ್ ಎಲ್ಲ ಚೆನ್ನಾಗಿ ಇಡ್ತಾರೋ, ಯಾರಾದ್ರೂ ಒಂದು ವ್ಯಕ್ತಿತ್ವನ ತುಂಬಾ ಚೆನ್ನಾಗಿ ವ್ಯಕ್ತಪಡಿಸಿರ್ತಾರೋ, ಹ್ಯೂಮಾನಿಟಿ ಆಗಿ ಹ್ಯೂಮನ್ ಆಗಲಿ ಒಂದು ವ್ಯಕ್ತವಾಗಿ ಕರೆಕ್ಟಾಗಿ ವ್ಯಕ್ತಪಡಿಸಿರ್ತಾರೋ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಓವರಾಲ್ ಆಗಿ ಈ ವಾರ ಟಾಸ್ಕ್ ಅಂತ ತಗೊಂಡಾಗ ತುಂಬಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಅದಾದ್ಮೇಲೆ ಇಲ್ಲಿ ರೊಟೇಟ್ ಅಂತ ಆಗುತ್ತೆ ನೋಡಿ, ಒಬ್ಬರನ್ನ ಬಿಟ್ಟು ಅಂದ್ರೆ ಜೋಡಿ ಮುರಿದು ಇನ್ನೊಬ್ಬರು ಜೋಡಿ ಜೊತೆ ಟಾಸ್ಕ್ ಆಡ್ಬೇಕಂತ ಬಂದಾಗ ತುಂಬಾ ಜನ ಒಂದು ಸ್ಟ್ಯಾಂಡ್ ತಗೊಂಡು ತ್ರಿವಿಕ್ರಮ್ ಜೊತೆ ಆಡಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಕೆಲವರು ಆಡಿರ್ತಾರೆ. ಭವ್ಯಗೌಡ ತಗೊಂಡಾಗ ಆಡಿದ್ದಾರೆ. ಈ ರೀತಿ ತಗೊಂಡಾಗ ಟಾಸ್ಕ್ ಎಲ್ಲ ಆಡಿ ವ್ಯಕ್ತಿತ್ವನ ಯಾರಾದ್ರೂ ವ್ಯಕ್ತಪಡಿಸಿದಾರೋ ಅವರಿಗೆ ಸಿಗುತ್ತೆ ಕಿಚ್ಚನ ಚಪ್ಪಾಳೆ. ಇಲ್ಲಿ ಮುಖ್ಯವಾಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲಾನು ಕನ್ಸಿಡರ್ ಮಾಡ್ತಾರೆ. ವಾರದಲ್ಲಿ ಏನೇನೆಲ್ಲ ಆಗಿತ್ತು, ಎಂಟರ್ಟೈನ್ಮೆಂಟ್ ಆಗಲಿ, ಎಮೋಷನ್ ಆಗಲಿ, ಒಂದು ತಪ್ಪು ನಿರ್ಧಾರಗಳಾಗ್ಲಿ, ಅದಾದ್ಮೇಲೆ ರಿಗ್ರೆಟ್ ಆಗೋದಾಗ್ಲಿ, ತಪ್ಪು ಮಾಡಿದೀನಿ ಇನ್ನೊಂದ್ಸಲ ಈ ತಪ್ಪು ಆಗಲ್ಲ ಅನ್ನೋದಾಗ್ಲಿ ಎಲ್ಲವನ್ನು ಕನ್ಸಿಡರ್ ಮಾಡ್ತಾರೆ. ಅದನ್ನೇ ಈ ವಾರ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ನಮ್ಮ ಗೌತಮಿ ಜಾಧವ್ ಅವರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ. ಕಾರಣ ಏನಂದ್ರೆ ತುಂಬಾನೇ ಇದೆ. ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ, 3 ಟಾಸ್ಕ್ ಚೆನ್ನಾಗಿ ಆಡಿದ್ದಾರೆ. ಅದು ಬಾಲ್ ಇದು ಕಾಲಲ್ಲಿ ಒಂದು ಬ್ಯಾಲೆನ್ಸಿಂಗ್ ಮಾಡೋದಾಗ್ಲಿ, ಅದಾದ್ಮೇಲೆ ಒಂದು ಇದೇನು ಮಣ್ಣೆಲ್ಲ ಕಲೆಕ್ಟ್ ಮಾಡೋದಾಗ್ಲಿ, ಅದು ಮಣ್ಣಿನ ಮಕ್ಕಳಾಗ್ಲಿ, ಅದಾದ್ಮೇಲೆ ಇನ್ನೊಂದು ಟಾಸ್ಕ್ ಆಗಲಿ, ಡ್ಯಾನ್ಸ್ ಅಲ್ಲಿ ಟಾಸ್ಕ್ ಆಗಲಿ, ಈ 3 ಟಾಸ್ಕ್ ತಗೊಂಡಿದಾಗ ಅವರು ಎಲ್ಲ ಟಾಸ್ಕ್ ಅಲ್ಲೂ ಗೆದ್ದಿದ್ದಾರೆ. ಅದೇ ಕಾರಣಕ್ಕಾಗಿ ಅವ್ರಿಗೆ ಕಿಚ್ಚನ ಮೆಚ್ಚುಗಳ ಚಪ್ಪಾಳೆ ಕೂಡ ಸಿಕ್ಕಿದೆ. ವಿಶೇಷವಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ವ್ಯಕ್ತಿತ್ವನ ವ್ಯಕ್ತಪಡಿಸಿದ್ರು. ಅಲ್ಲಿರುವ 4 ಜನ ಕಂಟೆಸ್ಟೆಂಟ್ಗಳು ಒಂದು ಇದಾಗಿರ್ತಾರೆ, ಏನಂತ ಜೋಡಿ ಮುರಿದು ಬೇರೆಯವ್ರ ಜೋಡಿಗೆ ನಾನು ಆಟ ಆಡಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಒಂದು ತಗೊಂಡಿರ್ತಾರೆ ನಿರ್ಧಾರ. ಅದಾದ್ಮೇಲೆ ಯಾರು ರಿಗ್ರೆಟ್ ಫೀಲ್ ಆಗ್ಲಿಲ್ಲ. ಕೇವಲ ಗೌತಮಿ ಅವರು ಮಾತ್ರ ನಾನು ತಪ್ಪು ಮಾಡಿದೆ ಅಂತೇಳಿ ತುಂಬಾ ಸಲ ಅಳ್ತಾರೆ ಯಾರ ಹತ್ರ, ಹನುಮಂತವ್ರ ಹತ್ರ. ಅದೇ ಕಾರಣಕ್ಕೆ ಅವರ ವ್ಯಕ್ತಿತ್ವನ ಮೆಚ್ಕೊಂಡು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಇದೆ. ಇದು ಪಕ್ಕ ಮಾಹಿತಿ ಕೂಡ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ, ಮತ್ತೆ ಗೌತಮಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದಕ್ಕಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.